ಸಾಕು, ಭಾಷಣ ಕಟ್ ಆಗ್ತದೆ. ನೀವು ಮತ್ತೆ ಇಂಟ್ರಪ್ಷನ್ ಬೇಡ, ಇದು ದಯವಿಟ್ಟು ಪ್ಲೀಸ್. ನಮಸ್ತೆ. ಮಾಲೀಕರು, ರೆಸ್ಟೋರೆಂಟ್ ಎಲ್ಲ ಮಾಲೀಕರು, ಕಾರ್ಮಿಕರು ಎಲ್ಲರೂ ಸೇರಿ ಒಂದು ಸ್ವಾತಂತ್ರ್ಯ ಉದ್ಯಾನವನ ಬೆಂಗಳೂರಲ್ಲಿ ಸಾವಿರಾರು ಜನ ಒಗ್ಗಟ್ಟಾಗಿ ಪ್ರದರ್ಶನ ಮಾಡಿ ಒಂದು ಹೋರಾಟ ಮಾಡ್ತಾ ಇದ್ದೀರಾ. ತಾವು ಸರ್ಕಾರಕ್ಕೆ ಏನ್ ಬೇಡಿಕೆ ಸಲ್ಲಿಸ್ತೀರಾ? ತಾವು ಏನ್ ಮನವಿ ಸಲ್ಲಿಸ್ತೀರಾ? ನಮ್ಮ ಮುಖ್ಯವಾದ ಬೇಡಿಕೆ ಹೇಳಿ ಸರ್. ಸರ್, ಇದು ನಮ್ಮ ಮಧ್ಯ ಮಾರಾಟಗಾರ ರಾಜ್ಯ ಮಟ್ಟದ ಹೋರಾಟ. ಇದು ಇಡೀ ರಾಜ್ಯದಾದ್ಯಂತ ಎಲ್ಲ ಸನ್ನದ್ಧಗಾರರೆಲ್ಲ ಸೇರಿದ್ದಾರೆ. ಎಲ್ಲ 31 ಜಿಲ್ಲೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಒಂದು ಅಂಗಡಿಯಿಂದ ಒಂದು 10 ಜನ ಬಂದಿದ್ದಾರೆ ಸನ್ನದ್ಧಗಾರರು. ಒಂದು ಪ್ರಮುಖ ಬೇಡಿಕೆ ಏನಪ್ಪಾ ಅಂತಂದ್ರೆ, ಈಗ ನಮ್ಗೆ ಈ ಲೈಸೆನ್ಸ್ ಫೀಸ್ ಇದೆಯಲ್ಲ, ನೋಂದಣಿ ಶುಲ್ಕ ಏನೋ ಒಂದು ಅದು ಡಬಲ್ ಮಾಡಿದ್ರು. ಅದನ್ನ ಖರ್ಚುಗಳು ಇರೋದ್ರಿಂದ ಒಂದು ಅಂಗಡಿಗೆ ಅಲ್ಲಿ ಪ್ರಾಫಿಟ್ ಕಡಿಮೆ ಇದೆ, ನಮ್ಗೆ ಲಾಭಾಂಶ ಒಂದು 20% ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದೀವಿ. ಈಗ ಮಾರ್ಜಿನ್ ಅಷ್ಟೇ ಅಲ್ಲದೆ ನಮ್ಗೆ ಈ ಒಂದು ಏನೇ ಅಮೌಂಟ್ ಕಟ್ಲಿಕ್ಕೆ ಒಂದು 2-3 ಕಂತು ಕೊಡಿ, ಟೈಮ್ ಕೊಡಿ ಅಂತ ಹೇಳ್ತಾ ಇದೀವಿ. ಮೊದಲು ಎಷ್ಟಿತ್ತು ಸರ್? 5 ಲಕ್ಷ 6 ಲಕ್ಷ ಹಿಂಗಿದೆ. ಈಗ ಎಷ್ಟು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಸರ್? 5 10 ಕಟ್ಲಿ ಅಂತಾರೆ ಅವರು. ಈಗ ಮೋಸ್ಟ್ಲಿ ಒಂದು 50% ಜಾಸ್ತಿ ಮಾಡೋದಕ್ಕೆ ಅವರು ರೆಡಿ ಆಗಿದ್ದಾರೆ. ಬಟ್ ನಮ್ಮ ಅಸೋಸಿಯೇಷನ್ ಅವರು ಒಂದು ಅಷ್ಟು ಬೇಡ, ಒಂದು 20% ಜಾಸ್ತಿ ಮಾಡಿ ಸಾಕು ಅಂತ ಕೇಳ್ತಾ ಇದ್ದಾರೆ ಸರ್. ಇಷ್ಟು ಹೋರಾಟ ನಡೆದಿದೆ, ಇನ್ನ ಇದು ಫೈನಲೈಸ್ ಆಗಿಲ್ಲ. ಇನ್ನು ಸರ್, ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಇದು ಸೂಕ್ತವಾಗಿ ನಿಮ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ ಅನ್ಕೊಂಡಿದ್ದೀರಾ? ಇನ್ನು ಡಿಲೇ ಆಗುತ್ತೆ ಅಂತ ಯಾವ ರೀತಿ ಅನ್ಕೊಂಡಿದ್ದೀರಾ? ಸಿಗುತ್ತೆ ಅಂತಾನೆ ನಮ್ಗೆ ನಂಬಿಕೆ ಇದೆ ಸರ್. ಯಾಕಂದ್ರೆ ನಮ್ಗೆ ಅಸೋಸಿಯೇಷನ್ ಮೇಲೆ ನಂಬಿಕೆ ಇದೆ. ಇದು ನಮ್ಮ ರಾಜ್ಯಾಧ್ಯಕ್ಷರು ಟೀಮ್ ಕೂಡ ಸ್ಟ್ರಾಂಗ್ ಇದೆ. ಈ ಟೀಮ್ ವರ್ಕ್ ಮಾಡೋದ್ರಿಂದ ನಮ್ಗೆ ಇದು 100% ರಿಸಲ್ಟ್ ಸಿಗುತ್ತೆ ಅಂತ ಬಹಳ ನಂಬಿಕೆ ಇದೆ ಸರ್. ಸರ್, ಇದು ಒಂದು ಕಡೆ ಯೋಚನೆ ಮಾಡಿದ್ರೆ ಕ್ವೆಶ್ಚನ್ ಮಾರ್ಕ್ ಹಾಕೋಣ. ಇಲ್ಲಿ ಒಂದು ಸರ್ಕಾರದಿಂದ ಒಂದು 5 ಗ್ಯಾರಂಟಿ ಕೊಟ್ಟಿದಾರಲ್ಲ ಸರ್, ಒಂದು ಯಾವುದೇ ಒಂದು ಜಾತಿ ಮತ ಭೇದ ಭಾವ ಇದ್ರೆ ಒಂದು 96,000 ಕೋಟಿ ಮೀಸಲಿಟ್ಟಿದ್ದಾರೆ 5 ಗ್ಯಾರಂಟಿಗೆ. ಅದರಿಂದ ಏನಾದ್ರು ಎಲ್ಲರ ಮೇಲೂ ತಲೆಗೆ ಹೊರೆ ಆಗ್ತಾ ಇದೆಯೇನೋ ಅನ್ಸ್ತಾ ಇದೆಯಲ್ಲ ಸರ್? ಹೊರೆ ಆಗಿದೆ ಎಲ್ಲ. ಯಾಕಂದ್ರೆ ಇಲ್ಲಿ ಒತ್ತಡ, ರೇಟ್ಗಳು ಜಾಸ್ತಿ ಮಾಡಿದ್ದು, ಈ ಸಣ್ಣ ರೇಟ್ಗಳು ಜಾಸ್ತಿ ಮಾಡಿದ್ದು, ಜಾಸ್ತಿ ಮಾಡಿದ್ದು, ತುಂಬಾ ಹೊರೆ ಆಗಿದೆ ಸರ್. ಇಷ್ಟು ಸಾವಿರಾರು ಗಟ್ಟಲೆ ಜನ ತಾವೆಲ್ಲ ಒಗ್ಗಟ್ಟಾಗಿ ಪ್ರತಿಭಟನೆ ಬಂದು ಬಹಳ ಮುಂಚೂಣಿಯಾಗಿ ಇದ್ದೀರಾ. ಇದೆಲ್ಲ ನಾವು ಹಾವೇರಿ ಡಿಸ್ಟ್ರಿಕ್ಟ್ ಇಂದ ಬಂದಿದ್ದೀವಿ. ಹಾವೇರಿ ಡಿಸ್ಟ್ರಿಕ್ಟ್ ಇಂದನೇ ಹೆಚ್ಚು ಕಮ್ಮಿ 100 ಜನ ಬಂದಿದ್ದಾರೆ. ಹಾವೇರಿ, ಶಿಗ್ಗಾಂವ್, ರಾಣೆಬೆನ್ನೂರು, ನಾನು ಹಿರೇಕೆರೆಯಿಂದ ಬಂದಿದ್ದೀವಿ. ನಾವೊಂದು 10 ಜನ ಬಂದಿದ್ದೀವಿ. ಅನೇಕ ಜನ ಬಂದಿದ್ದಾರೆ ಸರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಅಬಕಾರಿ ಸಚಿವರಿಗೆ ಕಡೆಯದಾಗಿ ತಾವು ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಮ ರಾಜ್ಯಾಧ್ಯಕ್ಷರು ಅವರಿಗೆ ಸೂಚನೆ ಕೊಡ್ತಾರೆ. ಅದೇ ನಮ್ಮ ಬೇಡಿಕೆ ಈಡೇರಿಸಬೇಕು. ಇಲ್ಲಪ್ಪ ಅಂದ್ರೆ ಈ ಹೋರಾಟ ಇದು ಹೋರಾಟ ಆಗತ್ತೆ. ಕೊನೆಗೆ ಅಂಗಡಿಗಳು ಬಂದ್ ಮಾಡಿ ಕುತ್ಕೋಬೇಕಾಗತ್ತೆ. ಆವಾಗ ಜನಸಾಮಾನ್ಯರು ಕೂಡ್ತಾರೆ. ಅನೇಕ ಸಂಘಟನೆಗಳಿದ್ದಾವೆ ನಮ್ಮ ಜೊತೆ ಕೈಗೊಂಡು ಜೋಡಿಸಿಕೊಂಡಿದ್ದಾರೆ. ಮದ್ಯಪಾನ ಪ್ರಿಯರ ಸಂಘಟನೆಯನ್ನು ನಮ್ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ನಾವು ಅವ್ರಿಗೆ ಕರೆ ಕೊಟ್ಟಿಲ್ಲ. ಅವ್ರ ಕರೆ ಕೊಟ್ಟಿದ್ರೆ ಇಡೀ ಜನತೆ, ರಾಜ್ಯಾದ್ಯಂತ ಜನತೆ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಅದರಲ್ಲಿ 2 ಮಾತಿಲ್ಲ. ಅಲ್ಲಿವರೆಗೂ ನಾವು ಹೋಗೋದ್ ಬೇಡ, ನಾವು ಸ್ಟ್ಯಾಂಡರ್ಡ್ ಆಗಿ ಕೇಳ್ತಾ ಇದೀವಿ. ಆಮೇಲೆ ಇದೆ ಇವತ್ತು ಮೌನಪೇಟೆ ಪ್ರತಿಭಟನೆ. ನಿಮಗೂ ತಿಳಿದಂಗೆ ಒಂದು ಮಧ್ಯ ಮಾರಾಟ ಬಾರ್ ರೆಸ್ಟೋರೆಂಟ್ ಆಗಲಿ, ಅದು ಇಷ್ಟೇ ದೊಡ್ಡ ಬಾರ್ ರೆಸ್ಟೋರೆಂಟ್ ಬಾರ್ಗಳಿರ್ಲಿ, ಒಂದು ನಿಮ್ಗೆ ಗೊತ್ತಿದ್ದಂಗೆ ಒಂದು 20-25% ಲಾಭ ಇರೋದು. ಈಗ ಬಂದು ಒಂದು 8-10% ಲಾಭ ಇಲ್ಲ. ಏನಿಲ್ಲ ಸರ್. ತಮ್ಮ ಹೆಸರು ಎಲ್ಲಿಂದ ಬಂದಿದ್ದೀರಾ? ಹರಿಶಂಕರ್ ಕಲಾಲ್ ಅಂತ ಹೇಳಿ ನಾವು ಹಿರೇಕೆರೆ ತಾಲೂಕಿನ ಹಾವೇರಿ ಜಿಲ್ಲೆ. ನಾವು ಮಾತನ್ನು ಹೇಳಿದೀವಿ ಅವರಿಗೆ, ಸ್ವಾಮಿ ನೀವು ಡ್ಯೂಟಿಯನ್ನ ಈ ಪಾರ್ಟಿ ಜಾಸ್ತಿ ಮಾಡ್ತಾ ಹೋದ್ರೆ ಸಾಮಾನ್ಯ ಜನಗಳಿಗೆ ನಿಮ್ಮ ಮದ್ಯವನ್ನೇ ಕುಡಿದು ಅವರಿಗೆ ಅಮಲಾಗಬೇಕಂತ ಏನಿಲ್ಲ. ಕಡಿಮೆ ದರದಲ್ಲಿ ಅವರು ಅಮಲಾಗುವಂತ, ಎಂಜಾಯ್ ಮಾಡುವಂತ ಸ್ವತ್ತುಗಳು ಬಹಳಷ್ಟು ಸಿಗ್ತವೆ. ಬಿಸ್ಕಿಟ್ ಕುಡದೆ ಅಮಲಾಗಬೇಕಾ? ಬ್ರಾಂಡಿ ಕುಡದೆ ಅಮಲಾಗಬೇಕಾ? ಗಾಂಜಾಗಳು ಮಾರ್ಕೆಟ್ನಲ್ಲಿ ಬೇಕಾದಕ್ಕೆ ಸಿಗ್ತವೆ.
ಅದನ್ನು ತಗೊಂಡ್ರು ಕೂಡ ಅವರಿಗೆ ಅಮಲ ಆಗ್ತದೆ ಅಂತ ಹೇಳಿದಾಗ ಅವರು ನಗಾಡಿದ್ರು. ಇನ್ನೂ ಒಂದು ಮೀಟಿಂಗ್ ಆಯ್ತು ಅವ್ರ ಜೊತೆ. ನಮ್ಮ ಚರ್ಚೆಯ ನಂತರ ಇತ್ತೀಚೆಗೆ ಕರೆದಿದ್ರು. ಚರ್ಚೆಯ ನಂತರ ಹೇಳಿದಾಗ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಆಕ್ಷನ್ನ ಅವಶ್ಯಕತೆ ಇಲ್ಲ, ಡ್ಯೂಟಿಗಳನ್ನು ನೀವು ಕಡಿಮೆ ಮಾಡಿ, ಎನ್ಫೋರ್ಸ್ಮೆಂಟ್ ಟೈಟ್ ಮಾಡಿ, ನಿರೀಕ್ಷಿತ ರೆವಿನ್ಯೂ ಬಂದೇ ಬರ್ತದೆ. ಇದು 25 ವರ್ಷಗಳಿಂದ ಇಂತಹ ಸಲಹೆಗಳನ್ನು ನಾವು ಬರ್ತಾ ಇದ್ದೀವಿ. ಇದು ಖಂಡಿತ ಬರ್ತದೆ ಎನ್ನುವ ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದ್ದೀವಿ. ನಾನು ಅಥವಾ ಅಧ್ಯಕ್ಷರು ಅಥವಾ ಕೋಶಾಧಿಕಾರಿ ನಾವ್ಯಾರು ಹೇಳಿದ ತಕ್ಷಣ ಅದು ನಿಲ್ಲಲ್ಲ. ನೀವುಗಳು ನಮ್ಮ ಜೊತೆ ಸದೃಢವಾಗಿ ನಿಂತರೆ ಮಾತ್ರ ಸರ್ಕಾರದಿಂದ ಮುಂದಕ್ಕೆ ಆಗುವ ಅನಾಹುತಗಳನ್ನು ತಡೆಯಲಿಕ್ಕೆ ನಮಗೆ ಸಾಧ್ಯ ಇದೆ. ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಧಿಕಾರಿಗಳ ಕಥೆ ಹೇಗಾಗಿದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಅವರೊಬ್ಬ